ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿನ ನನ್ನ ದಿನ ಹೇಗಿರುತ್ತೆ ಅಂತ ನಾನು ಶೇರ್ ಮಾಡ್ಕೊಡ್ತೀನಿ. ನೋಡಿ ಅಲ್ಲಿಂದ ನಾನು ಕಾಣಿಸ್ತಾ ಇದ್ದೀನಿ ನನ್ನ ಮಿರರಲ್ಲಿ. ಸೊ ಇಷ್ಟು ಬಟ್ಟೆ ಇದೆ, ಫೋಲ್ಡ್ ಮಾಡಬೇಕು, ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು, ಮತ್ತು ನೋಡಿ ಎಷ್ಟು ಮೆಸ್ಸಿ ಇದೆ ನನ್ನ ಬೆಡ್ನ ಕ್ಲೀನ್ ಮಾಡಬೇಕು. ಹಾಗೆ ಮನೆ ಅಂತೂ ಟೂ ಮೆಸ್ಸಿ, ಎಲ್ಲ ಕ್ಲೀನ್ ಮಾಡಬೇಕು, ಕಿಚನ್ ಕ್ಲೀನ್ ಮಾಡಬೇಕು, ತುಂಬ ಕೆಲಸ ಇದೆ ಫ್ರೆಂಡ್ಸ್. ಎಲ್ಲ ಮಾಡ್ತಾ ನಿಮ್ಮ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಹಲೋ ಫ್ರೆಂಡ್ಸ್, ನನ್ನ ಕಿಚನ್ ಅಂತೂ ತುಂಬಾ ಗಲೀಜಾಗಿದೆ. ಬನ್ನಿ ನೋಡೋಣ ಹೇಗಿದೆ. ತುಂಬ ಅಂದರೆ ಟೂ ಮೆಸ್ಸಿ. ಎಸ್ಟರ್ಡೇ ಬಿರಿಯಾನಿ ಮಾಡಿದ್ದೆ, ಹಾಗೆ ಇದೆ. ಆ್ಯಂಡ್ ರೈಸ್. ಇವತ್ತು ನಾನು ಬೆಣ್ಣೆ ಮಾಡಿದ್ದೀನಿ ಮನೆಯಲ್ಲೇ, ಅದೊಂದು ಇಷ್ಟು ಗಲೀಜಿದೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಿದ್ದ, ನಾನು ಮಾಡಿಕೊಂಡು ಆಮೇಲೆ ಸಿಗ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ. ಹಾಗೆ ನಾನು ಇವತ್ತು ವಾರ್ಡ್ರೋಬ್ ಕ್ಲೀನಿಂಗ್ ಜೊತೆ ನನ್ನ ಡ್ರೆಸ್ಸಸ್, ನನ್ನ ಸ್ಯಾರೀಸ್ ಎಲ್ಲ ಯಾವುದೋ ಸ್ಪೆಷಲ್ ಸ್ಯಾರೀಸ್, ನನಗೆ ತುಂಬ ಇಷ್ಟ ಆಗಿರೋ ಸ್ಯಾರೀಸ್ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಲಾಸ್ಟ್ ವಿಡಿಯೋನಲ್ಲಿ ಎಲ್ಲ ಸಿಲ್ಕ್ ಸ್ಯಾರೀಸ್ ಶೇರ್ ಮಾಡಿದೆ. ಈ ಒಂದು ವ್ಲಾಗಲ್ಲಿ ನನ್ನ ಫ್ಯಾನ್ಸಿ ಸ್ಯಾರಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಲೆಟ್ಸ್ ನೋಡೋಣ. ಹಾಗೆ ಆಚೆ ಕಡೆ ಯಾವಾಗಲೂ ನೈಟ್ ಟೈಮ್ ಮಲಗುವಾಗ ಆಚೆ ಕಡೆ ಪೊರಕೆ ಇಡಬೇಕಂತ ಹೇಳ್ತಾರೆ. ಇದು ನನ್ನ ತುಳಸಿ ಕಟ್ಟೆ, ನನ್ನ ಮನೇಲಿ ಡೈಲಿ ಪೂಜೆ ಮಾಡೋದು, ಮನಿ ಪ್ಲಾಂಟ್. ಆ್ಯಂಡ್ ಲಾಸ್ಟ್ ಆನಿಯನ್ನೆಲ್ಲ ತೊಗೊಂಡು ಬಂದಿದ್ದು ಸ್ವಲ್ಪ ಬಿಸಿಲಿಗೆ ಒಣಗಾಕಿದ್ದೀನಿ ಒಣ್ಕೊಳ್ಳಿ ಅಂತ. ನಾನು ಅಲ್ಲಿ ಬೆಳಗ್ಗೆ ಎದ್ದು ವಿಂಡೋ ತೆಗೆದ್ರೆ ಒಂದು ವೀವ್ ಇದೆಯಲ್ಲ, ಆ ವೀವ್ ಎಲ್ಲಿ ಅಂತ ಅಂದರೆ ಐ ಶೋ. ಇದೇ ವೀವ್. ನಾನು ಯಾವಾಗಲೂ ಮಾರ್ನಿಂಗ್ ಟೈಮು ಎದ್ಬಿಟ್ಟು ಚಳಿ ಆಗುತ್ತೆ ವಿಂಡೋ ಓಪನ್ ಮಾಡಿದ್ರೆ ಅಂತ ಹೇಳ್ತಿರ್ತೀನಲ್ಲ, ಇಲ್ಲಿಂದಾನೆ ಇದೇ ನಮ್ಮದು ವಿಂಡೋ. ಇದಕ್ಕೆ ತುಂಬ ಚಳಿ ಇರುತ್ತೆ. ಇವತ್ತು ಬಿಸಿಲು ಕಮ್ಮಿ ಇದೆ. ನೆಕ್ಸ್ಟ್ ಟೈಮ್ ಇದ್ರ ಒಳಗಡೆ ಹೋಗಿ ವ್ಲಾಗ್ ಮಾಡ್ತೀನಿ, ಓಕೆನಾ? ಇಲ್ಲಿ ಸದ್ಯಕ್ಕೆ ಮೆಣಸಿನ್ಕಾಯಿ ಒಣಗೋಕ್ಕಿಟ್ಟಿದ್ದೀನಿ, ಇನ್ನೂ ಒಣ್ಕೊಂಡಿಲ್ಲ. ಆನಿಯನ್ನ ಸ್ವಲ್ಪ ಮೊಳಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ, ಮಾಡಿದ್ದೀನಿ ಸ್ವಲ್ಪ. ನೋಡಿ ಮನೆ ಫ್ರಂಟಲ್ಲಿ ಈ ಥರ ಇದ್ದರೆ ಮನೆಗೂ ಒಳ್ಳೆಯದು. ಇವಾಗ ಬಿಸಿಲಿ ಬಟ್ಟೆ ಕೂಡ ಹಾಕಬೇಕು. ಓಕೆ, ತಗೊಂಡು ಕಸ ಗುಡಿಸ್ಕೊಂಡು ಹೋಗ್ಬಿಡೋಣ. ನೆಕ್ಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ. ಎಷ್ಟು ಕ್ಲೀನ್ ಮಾಡಿದ್ರು ಆಗಲ್ಲ ಫ್ರೆಂಡ್ಸ್, ಅಷ್ಟೇ ಡಸ್ಟ್ ಇರುತ್ತೆ. ರೋಡ್ ಸೈಡ್ ಮನೆ ಇದೆ, ತುಂಬ ಕ್ಲೀನ್ ಮಾಡಿ ಮಾಡಿದ್ರು ಎವ್ರಿ ಡೇ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಮ್ಯಾಟ್ ಅಂತೂ ತುಂಬಿ ಇರುತ್ತೆ ಧೂಳು. ಫಸ್ಟು ಮಾಡ್ಕೊಳ್ತೀನಿ ರಫಾಗಿ, ಆಮೇಲೆ ಮತ್ತೆ ವಾಶ್ ಮಾಡುವಾಗ ಕ್ಲೀನಿಂಗಿಂದ ಮತ್ತೆ ಮಾಡ್ಕೊಳ್ತೀನಿ. ಇವಾಗ ಜಸ್ಟ್ ಲಂಚ್ ಟೈಮ್ ಅಲ್ವಾ, ಊಟ ಮಾಡಬೇಕಲ್ವ. ಸೊ ಅದಕ್ಕೆ ಕಸ ಆದಮೇಲೆ ಊಟ ಮಾಡಬಾರ್ದು ಅಂತ ನಮ್ಮ ಅಜ್ಜಿ ಹೇಳಿರ್ತಾರೆ. ಸೊ ಅದಕ್ಕೆ ಕಸ ಎಲ್ಲ ಗುಡಿಸ್ಕೊಳ್ತೀನಿ. ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ಮನೆ ನೀಟಾಗಿ ಗುಡಿಸಿ ಮಾಪ್ ಮಾಡ್ತೀನಿ. ಸದ್ಯಕ್ಕೆ ರೀಸೆಂಟಿಂದ ಮನೆ ಮೇಡ್ ಬರ್ತಾ ಇಲ್ಲ, ಕೆಲಸ ಆಂಟಿ ಬರ್ತಾರೆ. ಒಂದು ದಿನ 2 ದಿನ ಚೆನ್ನಾಗಿ ಮಾಡ್ತಾರೆ, ಮತ್ತು ಹಾಗೆ ನಮಗಿನ್ನ ನಾನಾದರೂ ಎಷ್ಟೋ ಚೆನ್ನಾಗಿ ಮಾಡ್ತೀನಿ, ನನಗೆ ಬರೋದೇ ಇಲ್ಲ, ಕಲ್ತ್ಕೊಂಡು ಚೆನ್ನಾಗಿ ಮಾಡ್ತಾಯಿದ್ದೀನಿ. ಸೊ ಕೆಲಸದವ್ರಂದರೆ ಎಷ್ಟೇ ಆದರೂ ಚೆನ್ನಾಗಿ ಮಾಡಲ್ಲ ಫ್ರೆಂಡ್ಸ್. ಎಷ್ಟೇ ಆದ್ರೂ ಫಸ್ಟ್ ದಿನ 2 ದಿನ ಒಪ್ಸೋದಕ್ಕೆ ಮಾಡ್ತಾರೆ. ಥರ್ಡ್ ಡೇಯಿಂದ ಅವ್ರು ಏನು ಮಾಡ್ತಾರೋ ಸುಮ್ಮನೆ ಮಾಡಿಬಿಟ್ಟು ಓಡೋಗ್ಬಿಡ್ತಾರೆ. ಅದಕ್ಕೆ ನಾನು ಡಿಸೈಡ್ ಮಾಡಿಕೊಂಡು ಸಿಗೋ ತನಕ ಆದರೂ ಮನೆ ಕ್ಲೀನಾಗಿ ಇಟ್ಕೊಳ್ಳೋಣ, ನಾನೇ ಒಳ್ಳೆ ಚೆನ್ನಾಗಿರೋ ಸಿಗಬೇಕಂತ ಡಿಸೈಡ್ ಮಾಡಿದ್ದೀನಿ. ಆಲ್ರೆಡಿ ಸುಸ್ತಾಯ್ತು ನನಗೆ, ಎಷ್ಟು ಮಾಡಿದ್ರು ಕ್ಲೀನ್ ಆಗಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಕಸ ಇದೆ ನೋಡಿ, ಚೆನ್ನಾಗಿ ಕಸ ಗುಡಿಸ್ತಾ ಇದ್ದೀನಲ್ಲ. ಮನೆ ಕೆಲಸ ಎಲ್ಲ ಮುಗೀತು. ಸೊ ಇವಾಗ ನಾನು ಹೇಳ್ದಾಗೆ ನನ್ನ ಫ್ಯಾನ್ಸಿ ಸ್ಯಾರಿ ತೋರಿಸ್ತೀನಿ. ಎಲ್ಲವೂ ತೋರ್ಸೋಕ್ಕಾಗಲ್ಲ, ಬಿಕಾಸ್ ನನ್ನ ಕೈಲಿ ಇವಾಗ ತಾನೇ ಸೆಟಪ್ ಮಾಡಿದ್ದೀನಿ ಎಲ್ಲವೂ. ಸೊ ಮತ್ತೆ ಕೆಳಗಡೆ ಎಳೆದು ಮತ್ತೆ ಸೆಟಪ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೆಕ್ಸ್ಟು ಬ್ಲಾಗಲ್ಲಿಲ್ಲ, ನೆಕ್ಸ್ಟು ಡೇಸಲ್ಲಿ ನಾನು ಆ ಫುಲ್ಲು ಸ್ಯಾರೀಸ್, ಸಿಂಪಲ್ ಸ್ಯಾರೀಸ್ ಮಾಡ್ತೀನಿ. ಇವಾಗ ನನಗೆ ಜಾಸ್ತಿ ಇಷ್ಟ ಆಗೋ ಸ್ಯಾರೀಸ್ದು ತೋರಿಸ್ತೀನಿ ಹೇಗಿದೆ ಅಂತ. ನನಗೆ ಎಲ್ಲ ಇಷ್ಟ ಆಗೇ ತೊಗೊಂಡಿರೋದು.
ಅದರಲ್ಲಿ ತುಂಬ ಇಷ್ಟ ಆಗ್ತಾವಲ್ಲ ತೊಗೊಂಡ್ಮೇಲೆ ಇದು ಚೆನ್ನಾಗಿತ್ತಲ್ಲ ಇದು ಚೆನ್ನಾಗಿತ್ತಲ್ಲ ಅಂತ. ಸೊ ಅದರಲ್ಲಿ ಬಂದು ಇದು ಬಂದು ಡಬಲ್ ಶೇಡ್ ಸ್ಯಾರಿ. ಇದು ಒನ್ ಟೈಮಲ್ಲಿ ಈ ಥರ ಟ್ರೆಂಡ್ ಇತ್ತು. ಸೊ ನನಗೆ ಈ ಥರ ಕಾಣಿಸ್ತಾ ಇದೆ. ಪಿಂಕ್ ಬ್ಲೌಸ್ ಇರೋದು ಬಂದು ಇದರಲ್ಲಿ ಸಿಂಪಲ್ಲಾಗಿ ವರ್ಕ್ ಇದೆ, ಸಿಂಪಲ್ ವರ್ಕ್ ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಈ ಸ್ಯಾರಿ. ನಾನಿನ್ನೂ ವೇರ್ ಮಾಡಿದ್ದೇ ಇಲ್ಲ. ಆಲ್ಮೋಸ್ಟ್ ನಾನು ಯಾವ ಸ್ಯಾರಿನೂ ವೇರ್ ಮಾಡಿಲ್ಲ, ಬಟ್ ವೀಡಿಯೋಸ್ ಮಾಡೋಕ್ಕೋಸ್ಕರ, ರೀಲ್ಸ್ ಮಾಡೋಕ್ಕೋಸ್ಕರ ವೇರ್ ಮಾಡಿದ್ದೀನಿ ಈ ಸ್ಯಾರಿಗೆಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಮತ್ತು ಒಂದು ಕಡೆ ಮಾತ್ರ ಈ ಮಿಡಲಲ್ಲಿ ಮಾತ್ರ ಬಂದಿದೆ. ಈ ಫುಲ್ ತೋಗ್ತೇನೆ. ಓಕೆ, ಇದು ಬಂದು ಗ್ರ್ಯಾಂಡ್ ಆಗಿದೆ ನೋಡಿ. ಸರ್ಗು ಅಂತಾರಲ್ಲ, ಈ ಥರ ವರ್ಕಿದೆ. ಎಸ್, ಹೇಗೆ ಕಾಣಿಸ್ತಾ ಇದೆ? ಹೇಗೆ ಕಾಣಿಸ್ತಾ ಇದೆ? ಹೇಗೆ ಬೇಕಂದರೆ ಕುತ್ಕೊಳ್ಳುತ್ತೆ ಈ ಥರ. ಚೆನ್ನಾಗಿದೆಯಾ? ಓಕೆ, ನೆಕ್ಸ್ಟ್ ಸ್ಯಾರಿ ಹಾಗೆ ಫೋಲ್ಡ್ ಮಾಡಿ ಇಟ್ಬಿಡ್ತೀನಪ್ಪ, ಇಲ್ಲ ಮತ್ತು ಅದನ್ನು ಕಷ್ಟ ತೊಗೊಂಡೋಗಿ ನಿದ್ದೆ ಟೈಮ್ ಅಲ್ವಾ, ಎಲ್ಲಾದರೂ ಇಟ್ಬಿಡ್ತೀನಿ. ಸೊ ಅದಕ್ಕೆ ಒಂದೇ ಸಲ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ನನ್ನ ಫೇವ್ರೆಟ್ ಸ್ಯಾರಿ ಇದು. ಇದು ಹೋಗ್ತಾ ಟೆಡ್ಡಿಗೆ ಹಾಕಿದ್ದು ಯಾವುದೋ ಶಾಪಲ್ಲಿ, ಅಲ್ಲಿ ಮಲ್ಲೇಶ್ವರಂ ಹೋಗ್ತಾ ಒಂದು ಶಾಪ್ ಇದೆ, ಶ್ರೀನಿಧಿ ಟೆಕ್ಸ್ಟೈಲ್ ಅಲ್ಲ, ಯಾವುದೋ ಒಂದು ತುಂಬ ಫೇಮಸ್ ಇದೆ, ಅದರಲ್ಲಿ ತೊಗೊಂಡಿದ್ದು ಮಲ್ಲೇಶ್ವರಮಲ್ಲಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಅದು ಬಂದು ಅದು ಸೇಮ್ ಮಲ್ಲೇಶ್ವರಮಲ್ಲೇ, ಅದೇ ಅಂಗಡಿಯಲ್ಲಿ ಶಾಪಲ್ಲಿ. ಇದು ತುಂಬ ಕಾಸ್ಟ್ಲಿ, 4000 ಸಮಥಿಂಗ್. ಇದು ಆ ಟೈಮಲ್ಲಿ ಇದು ಟ್ರೆಂಡ್ ಅಲ್ವಾ, ಸೊ ಆವಾಗ ಇದಕ್ಕೆ ಇದು ಕೂಡ ಜಾಸ್ತಿ ಕಾಸ್ಟ್ಲಿ ಇದೆ ಸ್ಯಾರಿ. ಇದೇನಿದೆ, ಇದು ವರ್ಕ್ ಇದೆಯಲ್ಲ, ಇದು ಆವಾಗಿನ ಹೊಸ್ದಾಗಿ ಬಂದಿತ್ತು ಈ ಥರ. ಸೊ ಹಾಗಾಗಿ ಅವಾಗ ತೊಗೊಂಡಿದ್ದು. ಸೆಕೆಂಡ್ ಬಂದು ನನ್ನ ಫೇವ್ರೆಟ್ಟು, ಫಸ್ಟ್ ಟೈಮ್ ಸ್ಯಾರಿ, ಫಸ್ಟು ಸಿಂಪಲ್ ಸ್ಯಾರಿ ಆ್ಯಂಡ್ ಫೇವ್ರೆಟ್ ಸ್ಯಾರಿ. ಸೊ ಅದು ಬಂದು ಇದು ನಾನು ಆ್ಯಕ್ಚುಲಿ ಹಾಕಿದ್ದೀನೆಲ್ಲ ವೀಡಿಯೋಗಳಲ್ಲಿ ನೋಡಿರ್ತೀರ, ರೀಲ್ಸ್ ಮಾಡೋಕ್ಕೋಸ್ಕರ ಹಾಕ್ಕೊಳ್ತಿದ್ದೆ. ಅದಾದಮೇಲೆ ನಾನು ಹಾಕಿಲ್ಲ. ಈ ಸ್ಯಾರಿ ಬಂದು ಈ ಥರ ಇದೆ. ನಾನು ತುಂಬ ಅಂದರೆ ತುಂಬ ಇಷ್ಟ ಈ ಸ್ಯಾರಿ ನನಗೆ. ಇದು ತೊಗೊಂಡಿದ್ದು ದಾವಣಗೆರೆ, ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದೆ. ಸೊ ಹೋಗಿ ಜಸ್ಟ್ ಮದುವೆ ಎಲ್ಲ ಮುಗೀತು, ರಿಟರ್ನ್ ಬರುವಾಗ ಸುಮ್ಮನೆ ನೋಡ್ಕೊಂಡು ಬರೋಣ ದಾವಣಗೆರೆ ಹೇಗಿದೆ, ಒಂದು ರೌಂಡ್ ಏನಾದ್ರು ತಿನ್ಕೊಂಡು ಅಂತ ಅಂದಾಗ ಹೋಗ್ತಾ ಇದ್ದೆ. ಇದು ಬಟ್ 12 ಇಯರ್ಸ್ ಆಗಿದೆ ಈ ಸ್ಯಾರಿ ತೊಗೊಂಡು ನಾನು. ಹೋಗ್ತಾ ಇದ್ದೆ, ಆ ಟೈಮಲ್ಲಿ ಈ ಸ್ಯಾರಿ ಕಣ್ಣಿಗೆ ಬಿಡಲಿಲ್ಲ. ಆವಾಗ ಈ ಸ್ಯಾರಿ 5,500 ಸ್ಯಾರಿ ಇದು. ಆವಾಗ ಹೊಸ್ದಾಗಿ ಇದು ಪ್ಯಾಚ್ ವರ್ಕ್ ಇದೆ ನೋಡಿ, ಮೇಯ್ನಾಗೆ ಪ್ಯಾಚ್ ವರ್ಕು ಮತ್ತು ಕಾಂಬಿನೇಷನ್ ಜಾಸ್ತಿ ಇದೆ. ಇಲ್ಲಿ ಗ್ರೀನ್ ಇದೆ, ಮತ್ತು ಮರೂನ್ ಇದೆ, ವೈಟ್. ಇದನ್ನು ವಾಶ್ ಮಾಡೋದಂದ್ರೆ ತುಂಬಾ ಕಷ್ಟ ಇದೆ ಈ ಸ್ಯಾರಿನ. ಯಾವ ಕಡೆ ವಾಶ್ ಮಾಡಿದ್ರು ಎಲ್ಲ ಮಿಕ್ಸ್ ಆಗಿಬಿಡ್ತು ವೈಟ್ಗೆ ಅಂತೇಳಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಈ ಸ್ಯಾರಿ. ಈ ಸ್ಯಾರಿ ನಂಗೆ ತುಂಬ ಅಂದರೆ ಎಲ್ಲದಕ್ಕಿಂತ ಫಸ್ಟ್ ಸ್ಯಾರಿ ಅಲ್ವಾ, ಸೊ ತುಂಬ ಅಂದರೆ ತುಂಬ ಇಷ್ಟ. ಬ್ಲೌಸ್ ಬಂದು ಮರೂನ್ ಕಲರ್ದು ಹಾಕ್ತೀನಿ ನಾನು. ಇದು ಗ್ರೀನು ಆದರೂ ಆಗುತ್ತೆ, ಜಾಸ್ತಿ ಬಿಚ್ಚಿಲ್ಲ. ಬಟ್ ಎಲ್ಲ ಕಡೆ ಇದೇ ಥರ ಇದೆ. ಜಾಸ್ತಿ ವೈಟ್ ಥರನೂ ಬಂದಿದೆ, ಗ್ರೀನು ಬಂದಿದೆ. ತುಂಬ ಚೆನ್ನಾಗಿದೆ. ಈ ಸ್ಯಾರಿ ಇಷ್ಟ ಆಯಿತಾ ಫ್ರೆಂಡ್ಸ್? ನನಗಂತೂ ತುಂಬ ಇಷ್ಟ. ಆಲ್ ಟೈಮ್ ಫೇವ್ರೆಟ್ ಇದು, ನನ್ನ ಫೇವ್ರೆಟ್ ಸ್ಯಾರಿ. ಬಟ್ ನಾನು ಜಾಸ್ತಿ ವೇರ್ ಮಾಡಲ್ಲ, ಎಲ್ಲಿ ಹಾಳಾಗಿಬಿಡುತ್ತೆ ವೇರ್ ಮಾಡಿ ಮತ್ತು ಒಳ್ಳೆ ಒಂದು ಸ್ಯಾರಿ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ ನಾನು ಜಾಸ್ತಿ ವೇರ್ ಮಾಡಲ್ಲ ಈ ಸ್ಯಾರಿನ. ನೆಕ್ಸ್ಟ್ ಸ್ಯಾರಿ, ಇದು ಕೂಡ 8-9 ವರ್ಷದ ಸ್ಯಾರಿ. ಆವಾಗಲೇ ನನಗೆ ಈ ಥರ ಸ್ಯಾರೀಸ್ ಎಲ್ಲ, ಇವಾಗ ಈ ಥರ ವರ್ಕ್ ಮಾಡಿಸ್ತಾರೆ ನೋಡಿ, ಹಾರಿ ವರ್ಕಿಂದ ಹಿಡ್ದು ಇದೆಲ್ಲ ಫುಲ್ ಸ್ಟೋನ್ ವರ್ಕ್ ನಾನು ಆವಾಗಲೇ ಮಾಡಿಸಿದ್ದೆ. ಇವಾಗಿದು ಟ್ರೆಂಡ್ ಆಗಿದೆ. ನಾನು ಸ್ಟಾರ್ಟಿಂಗಲ್ಲಿ ಏನೇನು ಇಷ್ಟನೋ ಅವಾಗೆಲ್ಲ ಮಾಡ್ತಿರ್ತೀನಿ, ಬಟ್ ಇವಾಗ ಟ್ರೆಂಡ್ ಆಗಿರುತ್ತೆ. ಓಕೆ ನನ್ನ ಹತ್ರ ಇದೆ ಅಲ್ವಾ, ಓಕೆ ಅಂತ ಬೇಗ ನಾರ್ಮಲ್ ಆಗಿರ್ತೀನಿ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದು ಫೇವ್ರೆಟ್ ಕಲರ್ ಕೂಡ. ಇದು ಒಂಥರ ಆನಿಯನ್ ಕಲರ್ ಥರ ಬರುತ್ತೆ. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫುಲ್ ಸ್ಯಾರಿ ಇದೇ ಥರ ವರ್ಕಲ್ಲಿದೆ.
ಇದು ಕೂಡ ನಾನು ರೀಲ್ಸ್ ಮಾಡಿದ್ದೀನಿ ಅಷ್ಟೇ, ಹಾಕ್ಕೊಂಡಿಲ್ಲ ಸ್ಯಾರಿನ. ಜಾಸ್ತಿ ಎಲ್ಲೂ ನಾನು ಹೋಗಲ್ಲ, ಟ್ರಾವೆಲ್ ಮಾಡಲ್ಲ ಜಾಸ್ತಿ ಎಲ್ಗೂ. ಸೊ ಹಾಗಾಗಿ ನಾನು ಸ್ಯಾರೀಸ್ನೆಲ್ಲ ವೇರ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಲಿಗೂ ಇಡಬೇಕು, ಇಲ್ಲ ಸ್ಯಾರೀಸ್ ಎಲ್ಲ ಹಾಳಾಗಿಬಿಡುತ್ತಲ್ವ. ಹೇಗಿದೆ ಈ ಸ್ಯಾರಿ? ಫೈನಲಿ ಹೋಗೇ ಬಿಡ್ತು. ಇದು ಸಗ್ ಬರುತ್ತೆ, ಎಲ್ಲ ಒಂದೇ ಥರ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಥರ 5 ಸ್ಯಾರಿ ಮಾಡಿಸಿದ್ದೆ. ಫುಲ್ಲು ಕಾಫಿ ಪೌಡರ್ ಮರೂನ್ ಬರುತ್ತಲ್ಲ, ಫುಲ್ ಡಾರ್ಕ್ ಲೈಕ್ ದಿಸ್ ಕಲರ್. ಇದಕ್ಕಿಂತ ಇನ್ನೂ ಚೆನ್ನಾಗಿತ್ತು. ಆ ಕಲರನ್ನು ವರ್ಕ್ ಮಾಡಿಸಿದ್ದೆ ನೆಟ್ಟಲ್ಲಿ. ಮತ್ತು ಇನ್ನೊಂದು ಫುಲ್ಲು ಬ್ಲೂ ಬರುತ್ತೆ, ಬ್ಲೂ ಅಲ್ಲ, ಇಲ್ಲಿ ಈ ಕಡೆ ಗ್ರೀನು ಅಲ್ಲ ಅಂತ ಒಂದು ಕಲರ್ ಇದೆ, ಆ ಕಲರ್ ನಾನು ಮಾಡಿಸಿದ್ದೆ. ಅದು ಸಿಕ್ಕಾಬಟ್ಟೆ, ಅದರಲ್ಲಿ ಬಂದು ಮುತ್ತಲ್ಲಿ ಮಾಡಿಸಿದ್ದೆ. ಅದು ಯಾರೋ ಎತ್ಕೊಂಡ್ಬಿಟ್ರು ಚೆನ್ನಾಗಿದೆ ಅಂತ. ಮದುವೆಗೆ ಹೋದಾಗ ಒಂದು ತುಂಬ ಸ್ಯಾರಿ ಕಳ್ಕೊಂಡಿದ್ದೀನಿ ನಾನು, ಸಿಲ್ಕ್ ಸ್ಯಾರಿ ಮತ್ತು ಸ್ಟೋನ್ ಸ್ಯಾರೀಸ್ ವರ್ಕ್ ಮಾಡಿಸಿರೋದೆಲ್ಲ. ಯಾವಾಗಲೂ ಹಾಗೆ, ಯಾರೆಲ್ಲ ಸ್ಯಾರಿನ ಮದುವೆನಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ ನೋಡೋಣ, ಲೈಕ್ ಮಾಡಿ. ಆ್ಯಂಡ್ ಮತ್ತು ಈ ಸ್ಯಾರಿ ಬೆಂಗಳೂರಲ್ಲೇ ತೊಗೊಂಡಿದ್ದು, ವರ್ಕ್ ಮಾಡಿಸಿದ್ದು, ಕಲರ್ ಕಾಂಬಿನೇಷನ್ ಮಾಡಿಸಿ ಇದು ರೆಡಿ ಮಾಡಿಸಿರೋದು. ಈ ಥರ 4-5 ಸ್ಯಾರಿ ಮಾಡಿಸಿದ್ದೆ ಟೋಟಲಾಗಿ. ಇನ್ನು 2 ಇಲ್ಲಿದೆ, 3 ಬಂದು ಬೇರೆ ಕಡೆ ಇದೆ. ಊರಲ್ಲಿ ಒಂದು ಕೊಟ್ಟಿದ್ದೆ, ಡಾರ್ಕ್ ಪಿಂಕಲ್ಲಿ ಒಂದು ಮಾಡಿಸಿದ್ದೆ, ನಮ್ಮ ಆಂಟಿಗೆ ಒಂದು ಕೊಟ್ಟಿದ್ದೀನಿ. ಸೊ ನೀಟಾಗಿ ಮಡ್ಚೋಕ್ಕಾಗಲಿಲ್ಲ ಕೊನೆಗೂ. ಮತ್ತು ಓಡೋಕ್ಕಿಡುವಾಗ ನೀಟಾಗಿ ಮಡಚಬೇಕು. ಥರ್ಡ್ ಒಂದು ಸೇಮ್ ಅದೇ ಥರ ನಾನು ವರ್ಕ್ ಮಾಡ್ತಿರೋದು ಕೂಡ. ನಾನು ಯಾವತ್ತೂ ಎಲ್ಲೂ ಹಾಕಿಲ್ಲ ಅಂದರೂ ಎಲ್ಲೂ ಹಾಕಿಲ್ಲ, ಬಟ್ ವೆಯ್ಟ್ ಮಾತ್ರ ಹಾಗೆ ಇದೆ. ಕಾಂಬಿನೇಷನ್ ನೋಡಿ, ಡಬಲ್ ಕಲರ್ ಮಾಡಿಸಿರೋದು, ಹೆವಿ ವರ್ಕ್ ಮಾಡಿಸಿದ್ದೀನಿ. ಇದೊಂಥರ ಸ್ಯಾಟಿನ್ ಥರ ಬರುತ್ತೆ, ಕ್ಲಾತೇ ಒಂಥರ ಡಿಫ್ರೆಂಟ್ ಆಗಿದೆ. ನೋಡಿ ಯಾವ ಥರ ವರ್ಕ್ ಇದೆ, ಬ್ಯಾಕ್ ಸೈಡ್ ನೋಡಿ ಡಿಫ್ರೆಂಟು ಎಲ್ಲ ಫುಲ್ ಇದೇ ಥರ ಇದೆ. ವೇರ್ ಮಾಡಿದಾಗ ವೆಯ್ಟೇ ಕಾಣಿಸಲ್ಲ ಫ್ರೆಂಡ್ಸ್. ವೇರ್ ಮಾಡಿದಾಗ ಇಟ್ಸ್ ಲೈಕ್ ನಾರ್ಮಲ್ ಸ್ಯಾರಿ ಥರನೇ ಅನ್ಸುತ್ತೆ, ಯಾಕಂದರೆ ನಮ್ಮ ಬಾಡಿ ಫುಲ್ ಕವರ್ ಆಗಿರುತ್ತಲ್ಲ, ಒಂದೇ ಕಡೆ ನಿಂತ್ಕೊಂಡಾಗ ನಮ್ಮ ವೆಯ್ಟ್ ಅನಿಸ್ತಾ ಇರುತ್ತೆ. ನೋಡಿ ಎಸ್, ಇದ್ರದ್ದು ಬ್ಲೌಸು. ಆವಾಗೆಲ್ಲ ನಾನು ತುಂಬ ಸಣ್ಣ ಇದ್ದೆ, ಸೊ ಹಾಗಾಗಿ ತುಂಬ ಚಿಕ್ಕ ಇದೆ ಬ್ಲೌಸಸ್ ಎಲ್ಲ. ಇವಾಗೆಲ್ಲ ಇದಕ್ಕೆ ಮತ್ತೆ ಕಾಂಬಿನೇಷನ್ ತೊಗೊಂಡು ನಾನು ವರ್ಕ್ ಮಾಡಿಸ್ಬೇಕು, ಇಲ್ಲ ಪ್ಲೈನ್ ಬ್ಲೌಸ್ ಆಗುತ್ತೆ, ಹೆವಿ ವರ್ಕ್ ಇದೆಯಲ್ಲ ಇಲ್ಲಿ, ಸೊ ಹಾಗಾಗಿ ಪ್ಲೈನ್ ಆದರೂ ಆಗಿದೆ. ಹೇಗಿದೆ ಒಂದು ಸ್ಯಾರಿ? ನಾನು ಯಾವಾಗಲೂ ಈ ಥರ ಸ್ಯಾರಿನ ಒಂದು ಸಿಂಗಲಾಗಿ ಹಾಕ್ಕೊಳ್ತೀನಿ, ಸಿಂಗಲ್ ಸ್ಯಾರಿ ಹಾಕ್ಕೊಂಡ್ಬಿಟ್ಟು ಹಿಂಗೆ ಹಾಕ್ಕೊಳ್ತಾ ಇರ್ತೀನಿ. ಇಟ್ಸ್ ಲೈಕ್ ಕ್ಯೂಟ್. ಹೇಗಿದೆ? ನನಗದು ತುಂಬ ಇಷ್ಟ ಆಯಿತು, ಕಲರ್ ಕಾಂಬಿನೇಷನ್. ಸ್ಯಾರಿ ಫುಲ್ ಇದೆ, ಐ ಲವ್ ದಿಸ್ ಕಲರ್. ಆ್ಯಂಡ್ ಸ್ಯಾರಿ ಕೂಡ ತುಂಬ ಇಷ್ಟ ಆಯ್ತು ಇದು. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು, ನೆಕ್ಸ್ಟ್ ಸ್ಯಾರಿ ಇದು ಓಕೆ, ಇಷ್ಟನೇ ಸ್ಯಾರಿ, ಸಿಂಪಲ್ ಆಗಿದೆ, ಬಟ್ ನಂಗೆ ತುಂಬ ಇಷ್ಟ ಅಂತ ತೋರಿಸ್ತಿದ್ದೀನಿ. ಮಿರರ್ ವರ್ಕ್ ಡಿಸೈನು, ಇದಕ್ಕೆ ಬಾಟಲ್ ಗ್ರೀನ್ ಬ್ಲೌಸು ಕಾಂಬಿನೇಷನು. ಇದನ್ನು ಕೂಡ ನಾನೇನು ಸ್ಟಿಚ್ ಹಾಕ್ಸಿಲ್ಲ, ಇದರಲ್ಲಿ ಬ್ಲೌಸ್ ಕೂಡ ಇದೆ. ಬಟ್ ನಾನೇನಂದರೆ ಬ್ಲೌಸ್ನಲ್ಲಿ ಬೇರೆ ತೊಗೊಳ್ತೀನಿ, ನನಗೆ ಸ್ಯಾರಿಗೆ ಬ್ಲೌಸ್ ಹಾಕಲ್ಲ, ಆಪೋಸಿಟಾಗಿ ಹಾಕ್ತೀನಿ. ಇದು ಬಂದು ಸರಿದು ಓಕೆ, ಬಿಚ್ಚೇ ಬಿಡ್ತೀನಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಮಡ್ಚ್ಕೊಂಡ್ರೆ ಆಯಿತು, 5 ಮಿನಿಟ್ಸ್ ಟೈಮ್ ಕೊಟ್ಟು. ನೋಡಿ ಫ್ರೆಂಡ್ಸ್, ನಾನು ಅದು ಓಪನ್ನೇ ಮಾಡಿಲ್ಲ. ಇದು ಆಲ್ರೆಡಿ 7 ವರ್ಷ ಸ್ಯಾರಿ, ಅದಕ್ಕೆ ಎಲ್ಲ ಸೆಟ್ ಆಗಿದೆ, ಹಿಂಗೆ ಫುಲ್ ಅಂಟ್ಕೊಂಡ್ಬಿಟ್ಟಿದೆ. ಕೆಲವೊಂದು ಸ್ಯಾರಿನ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಒಂದು 20 ಸ್ಯಾರಿನ. ಇಲ್ಲ ಫ್ಯಾನ್ಸಿ ಸ್ಯಾರಿ ಚೆನ್ನಾಗಿರೋದು, ಸುಮ್ಮನೆ ಕಣ್ಣು ಮುಚ್ಕೊಂಡು ನಂಬಿಡ್ತೀವಲ್ಲ ಒಳ್ಳೆಯವಂತ ಎಲ್ಲ, ಅಂಥವರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ. ಕೆಲವರಿಗೂ ಕೊಟ್ಟಿದ್ದೀನಿ, ಕೆಲವರಿಗೂ ಒಳ್ಳೆಯವರಾಗಿರೋದಕ್ಕೆ ಕೊಟ್ಟಿದ್ದೀನಿ. ತುಂಬ ಸ್ಯಾರಿ ಕೊಟ್ಟಿದ್ದೀನಿ, ನನ್ನ ಹತ್ರ ಒಂದು ಸ್ಯಾರಿ ಲವ್ ಜಾಸ್ತಿ ನನಗೆ, ಸೊ ಹಾಗಾಗಿ ಕೊಟ್ಟಿದ್ದೀನಿ ಸ್ಯಾರಿ. ಇದನ್ನೇನು ಹರಿಗೂ ಹೊಲಿಸಿಲ್ಲ ಅಂತಾರಲ್ಲ, ಅದು ಹೊಲಿಸಿಲ್ಲ. ನೋಡಿ ಈ ಸ್ಯಾರಿ ಹೀಗಿದೆ. ಈ ಸ್ಯಾರಿಗೆ ಬಾಟಲ್ ಗ್ರೀನ್ ಕಲರ್ ಬ್ಲೌಸ್ ಹಾಕಿದ್ರೆ ಮಸ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಎಸ್, ಹೇಗಿದೆ? ನಾನು ನೀಟಾಗಿ ರೆಡಿ ಆಗಬೇಕಿತ್ತು, ಸ್ಯಾರಿ
ವೇರ್ ಮಾಡಿ ತೋರಿಸ್ತೀನಿ ಅಂದರೆ, ಬಟ್ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಹೇಗಿದೆ ಈ ಸ್ಯಾರಿ? ಹೊಸ ಅದೇ ಫ್ರೇಗ್ರೆನ್ಸ್ ಆಗಿದೆ. ಆ್ಯಂಡ್ ಸೇಮ್ ಕಲರಲ್ಲಿ ಇನ್ನೊಂದು ಸ್ಯಾರಿ ಇದೆ. ಇದನ್ನಂತೂ ನನಗೆ ಗೊತ್ತಿಲ್ಲ ಏನು ತೊಗೊಂಡೆ ಅಂತ, ಬಟ್ ತೊಗೊಂಡಿದ್ದೀನಿ. ನಾನು ಓಪನ್ ಕೂಡ ಮಾಡಿಲ್ಲ. ಇದು ಈ ಸ್ಯಾರಿ ತೊಗೊಂಡಾಗಲೇ ತೊಗೊಂಡಿದ್ದು. ಅದು ಚೆನ್ನೈಗೆ ಹೋದಾಗ ತೊಗೊಂಡಿದ್ದೆ. ಚೆನ್ನೈಯಲ್ಲಿ ಅಷ್ಟು ಫುಲ್ಲು ರೈಟ್ ಕಮ್ಮಿ ಸ್ಯಾರೀಸ್ದೆಲ್ಲ. ಅಲ್ಲಿ ಬಂದು 600 ರೂಪಾಯಿ ಸ್ಯಾರಿ, ಇಲ್ಲಿ ಬಂದು 2500 ಹೇಳ್ತಾರೆ. ನಾನು ಅದಕ್ಕೆ ಜಾಸ್ತಿ ಪರ್ಚೇಸಿಂಗ್ ಚೆನ್ನೈಯಲ್ಲಿ ತೊಗೊಳ್ತಾ ಇರ್ತಿದ್ದೆ. ಆ್ಯಂಡ್ ಇವಾಗ ಕೂಡ ಏನಾದ್ರು ಬೇಕಂದರೆ ಅಲ್ಲೇ ಹೋಗ್ತೀನಿ. ದಿಸ್ ಈಸ್ ಸ್ಯಾರಿ. ಈ ಸ್ಯಾರಿ ಡಿಫ್ರೆಂಟ್ ಏನಿಲ್ಲ, ಬಟ್ ಈ ಥರ ವರ್ಕ್ ಬಂದಿದೆ. ಇದು ಕೂಡ ಅಂಟ್ಕೊಂಡಿದೆ, ಅದೇ ಥರ ಇದೆ, ಬಟ್ ಕಲರ್ ಡಾರ್ಕ್ ಇದೆ. ಬಟ್ ಬಾರ್ಡರ್ಗೆಲ್ಲ ಈ ಥರ ಬಾರ್ಡರ್ ಡಿಸೈನ್ ಬಂದಿದೆ, ಅಂಟ್ಕೊಂಡ್ಬಿಟ್ಟಿದೆ ನೋಡಿ. ಇದು ಈ ಥರ ಬರುತ್ತೆ. ನಂಗೆ ತುಂಬ ಇಷ್ಟ ಆಗಿದೆ, ಬಟ್ ಇದಕ್ಕಿನ್ನೂ ಬ್ಲೌಸ್ ರೆಡಿ ಮಾಡಿಸ್ಬೇಕು. ಹೀಗಿದೆ. ಎಸ್, ಇನ್ನು ಇದಕ್ಕೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡರ್ ಇದೆಯಲ್ಲ, ಬಾರ್ಡರ್ನ ಈ ಥರ ಮಾಡಿ ಹಿಂಗೆ ಹಾಕೋಬೇಕು. ಎಸ್, ಬಾರ್ಡರ್ ಲೆವೆಲ್ ಕೂಡ ಕರೆಕ್ಟ್ ಇದೆ. ಹೇಗಿದೆ ಈ ಸ್ಯಾರಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಲ್ಲಿ. ಸೊ ನೈಟ್ ಯಾವುದಾದ್ರು ಫಂಕ್ಷನ್ ವೇರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಎಷ್ಟಾಯ್ತಾ ಈ ಸ್ಯಾರಿ ನಿಮಗೆ ನೋಡಿ. ಇದ್ರ ಬ್ಲೌಸ್ ಬಂದು ಸಿಮಿಲರ್ ಇದೆ ಅನಿಸುತ್ತೆ. ನಾನು ನೋಡಿಲ್ಲ, ನಾನು ಇದನ್ನು ಅಬ್ಸರ್ವೇ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಈ ಸ್ಯಾರಿನ ಹೇಗಿದೆ ಏನು ಅಂತ ಇಷ್ಟ ಆಯ್ತು ಅಂತೇಳಿ ಟೆಡ್ಡಿಗೆ ಹಾಕಿದ್ರು, ಇದು ತೊಗೊಂಡು ಬಂದಿದ್ದೆ. ಬಟ್ ಅಬ್ಸರ್ವ್ ಮಾಡಲಿಲ್ಲ. ಬಟ್ ಎಷ್ಟು ಚೆನ್ನಾಗಿದೆ ಕ್ಲಾತ್ ಅಂದರೆ, ಈ ಥರ ಇದಕ್ಕೇನು ಹೇಳ್ತಾರೆ, ಕ್ಲಾತ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ಲಾತ್. ತುಂಬ ನಾನು ನೋಡೇ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ಲಾತ್. ಅದು ಆ ಕ್ಲಾತಿಗೆ ನಾನು ತೊಗೊಂಡಿರ್ತೀನಿ ಆಲ್ಮೋಸ್ಟ್ ಅಷ್ಟೇ. ನನ್ನ ಕ್ಲಾತ್ ತುಂಬ ಚೆನ್ನಾಗಿದ್ದರೆ ಸ್ಯಾರೀಸ್ ತೊಗೊಳ್ತೀನಿ. ಆ್ಯಂಡ್ ಲಾಸ್ಟಿಗೆ ತೋರಿಸ್ತೀನಿ ನನ್ನ ಫೇವ್ರೇಟ್ ಕಲರ್. ಅಂದರೆ ನಾನು ರೆಡ್ ಅಂದರೆ ಎಲ್ಲರಿಗೂ ಇಷ್ಟ. ಸ್ಯಾರಿಗಳಲ್ಲಿ ಒಂದು ರೆಡ್ ಸ್ಯಾರಿ ಇರಬೇಕು. ಯಾಕಂದರೆ ನಾವು ಎಲ್ಲೇ ಹೋದಾಗ ತುಂಬ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ರೆಡ್ ಹಾಕ್ಕೊಳ್ಳಿ. ಬ್ಲ್ಯಾಕ್ ಇರೋದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತೀರ. ಸೊ ಹಾಗಾಗಿ ನನ್ನ ಫೇವ್ರೇಟ್ ಸ್ಯಾರಿ ಫುಲ್ ರೆಡ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ, ಫುಲ್ ಆ್ಯಂಡ್ ರೆಡ್ ಗೋಲ್ಡ್ ಕಾಂಬಿನೇಷನಲ್ಲಿ. ಇದು ಕೂಡ ಇನ್ನೂ ಹೊಸದು ಹಾಕಿಲ್ಲ. ಬ್ಲೌಸ್ ಸಿಮಿಲರ್ ಇದೆ, ಬ್ಲೌಸ್ ಕೂಡ ಕಟ್ ಮಾಡಿಸಿಲ್ಲ, ಹಾಗೇ ಇದೆ ಬ್ಲೌಸು. ಇದೇನು ಯೂಸ್ ಇಲ್ಲ ಬ್ಲೌಸು, ಬೇರೆ ಗೋಲ್ಡ್ ಕಲರ್ ಬ್ಲೌಸು ಸ್ಟಿಚ್ ಮಾಡಿಸ್ಬೇಕು. ಹಾಗಾಗಿ ಇದನ್ನು ನಾನು ಹಾಗೆ ಇಟ್ಟಿದ್ದೀನಿ. ನೋಡೋಣ ಬನ್ನಿ ಸ್ಯಾರಿ ಹೇಗಿದೆ ಅಂತ. ಎಸ್, ನೋಡಿ ಫ್ರೆಂಡ್ಸ್, ಮಸ್ತಾಗಿದೆ ಸ್ಯಾರಿ, ತುಂಬ ಕ್ಯೂಟಾಗಿದೆ. ಆ್ಯಕ್ಚುಲಿ ನಮ್ಮ ಅದಕ್ಕೆ ಕೇಳ್ತಾಯಿದ್ದು ಈ ಸ್ಯಾರಿನ. ಮೋಸ್ಟ್ಲಿ ತೊಗೊಂಡೋಗಿ ಬಂದು ನಾಳೆ, ಇವತ್ತು ವ್ಲಾಗ್ ನೋಡಿದ್ರೆ ನಾಳೆ ಬರ್ತಾರೆ ನಮ್ಮ ಅಣ್ಣ, ಇಸ್ಕೊಂಡು ಹೋಗ್ತಾರೆ. ಯಾಕಂದರೆ ತುಂಬ ಇಷ್ಟ ಅಲ್ವಾ, ಅವರು ನನಗೆ ತುಂಬ ಮಾಡ್ತಾರೆ. ಸೊ ನಮ್ಮ ಅದಕ್ಕೆ ನಾನು ಕೊಡ್ತಿರ್ತೀನಿ, ಅವಾಗ ಏನು ಕೇಳಿದ್ರು ಅವರು ನನ್ನ ಅದೆಲ್ಲ ಶೇರ್ ಮಾಡ್ತಾರೆ. ಹೇಗಿದೆ ಈ ಸ್ಯಾರಿ? ರೆಡ್ಡು ಆ್ಯಂಡ್ ಸಿಂಪಲ್ ವರ್ಕು ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ನೋಡಿ ಹೇಗೆ ಕಾಣ್ತಿದೆ. ಇದೇ ಥರ ರೆಡ್ ಸ್ಯಾರಿ ನನ್ನ ಹತ್ರ ಇನ್ನೂ ಒಂದಿದೆ. ಅದಕ್ಕೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್, ಎಲ್ಲರಿಗೂ ಗೊತ್ತು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನೇ ಇದೆ ಇನ್ನೊಂದು. ಹೇಗಿದೆ? ಎಸ್, ಬೇಗ ಬೇಗ ವಿಡಿಯೋ ಫಾಸ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ಯಾರಿ ತೋರಿಸ್ತೀನಿ. ಇವಾಗ ಇದು ಒಂದೇ ಸ್ಯಾರಿ ಇದೆ ನನ್ನ ಹತ್ರ. ಎಸ್, ಇದು ಬಂದು ಇದು ನಾನು ನಮ್ಮ ವೈಟ್ ಫೀಲ್ಡಿಗೆ ಏನೋ ಫಂಕ್ಷನಿಗೆ ಹೋಗಿದ್ದೆ. ಅವಾಗ ಬರ್ತಾ ಇದ್ದೆ ನಾನು ಡ್ರೈವ್ ಮಾಡಿಕೊಂಡು. ಮತ್ತು ಟ್ರಾಫಿಕ್ ಇದ್ದರೂ ಕೂಡ ಅಲ್ಲಿ ಹೋಗಿ ಪ್ಯಾಕ್ ಮಾಡಿ ಈ ಸ್ಯಾರಿನ ತೊಗೊಂಡು ಬಂದಿದ್ದು. ಇದು ಕೂಡ ಬ್ಲೌಸ್ ಹೊಲಿಸಿಲ್ಲ, ಸ್ಟಿಚ್ ಮಾಡಿಸಿಲ್ಲ. ಕೆಳಗಡೆ ಬಂದು ಈ ಥರ ಬಾರ್ಡರ್ ಇದೆ. ತೋರಿಸ್ತೀನಿ ವಿಡಿಯೋ ನೋಡಿ. ಫುಲ್ ಸ್ಯಾರಿಗೆ ಕೆಳಗಡೆ ಈ ಥರ ಎಕ್ಸ್ಟ್ರಾ ಪೀಸ್ ವರ್ಕ್ ಥರ ಮಾಡಿದ್ದಾರೆ. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ದಿಸ್ ಒನ್.
ನೆಕ್ಸ್ಟ್ ಸ್ಯಾರಿ ಸೇಮ್ ನನ್ನ ಫೇವ್ರೆಟ್ ಸ್ಯಾರಿ. ಈ ಕಲರಲ್ಲೇ ಇನ್ನೊಂದು ವರ್ಕ್ ಮಾಡಿಸಿದ್ದು, ಇದು ವರ್ಕ್ ಮಾಡ್ತಿರೋದಲ್ಲ ಆದರೆ ಬಟ್ ಇದು ತುಮಕೂರಲ್ಲಿ ನಾನು ನನ್ನ ಸೆಕೆಂಡ್ನೇ ಸ್ಯಾರಿ ಫ್ರೆಂಡ್ಸ್. ಇದು ಹೇಳ್ಬೇಕಂದ್ರೆ ನನ್ನ ಸ್ಯಾರಿ ಬಗ್ಗೆನೇ ಗೊತ್ತಿಲ್ಲ, ನನ್ನ ಫ್ರೆಂಡ್ ಕರ್ಕೊಂಡೋದ್ರು ಸ್ಯಾರಿ ತೊಗೊಳಕ್ಕೆ. ಅವ್ರು ತೊಗೊಳ್ತಾಯಿದ್ರು, ನಾನು ಇದು ಇಷ್ಟ ಆಯ್ತು ಅಂತ ಹೇಳಿ ಬಾಲಾಜಿ ಸಿಲ್ಕ್ ಅಂತ ಇನ್ನೂ ಇದೆ ಅದು, ಆವಾಗ ನಾನು ತೊಗೊಂಡಿದ್ದೀನಿ ಸ್ಯಾರಿ. ಈ ಬ್ಲೌಸ್ ಎಲ್ಲ ನನಗೆ ಇವಾಗ ಆಗೋದೇ ಇಲ್ಲ, ಅರ್ಧಕ್ಕೆ ಬರ್ತವೆ ಮುಂದಕ್ಕೆ ಆಗಲ್ಲ, ಆ ಥರ ಇದೆ. ನಂಗೆ ತುಂಬ ಫೇವ್ರೆಟ್ ಸ್ಯಾರಿ ಫ್ರೆಂಡ್ಸ್. ಅದಕ್ಕೆ ಎಲ್ಲರಿಗೂ ಎಷ್ಟೋ ಸ್ಯಾರಿ ಕೊಟ್ಟಿದ್ದೀನಿ ತುಂಬ, ಆದರೆ ಈ ಸ್ಯಾರಿ ಎಲ್ಲ ನನಗೆ ಕೊಡೋಕ್ಕೆ ಇಷ್ಟ ಆಗೋಲ್ಲ, ಯಾಕಂದರೆ ನಾನು ತುಮಕೂರಲ್ಲಿ ತೊಗೊಂಡಿರೋದು. ಐ ಲವ್ ನಮ್ಮ ಊರು, ನಮ್ಮ ಸ್ಯಾರಿ ನಂಗೆ ತುಂಬ ಇಷ್ಟ. ಈ ಸ್ಯಾರಿ ಕೂಡ ಸೇಮ್ ಹಾಗೆ ನೋಡಿ ಯಾವ ಥರ ಇದೆ, ಬಾರ್ಡರ್ ಇದು ಈ ಥರ ವರ್ಕ್ ಬಂದಿದೆ, ಕಾಣಿಸ್ತಿದ್ಯಾ? ಎಸ್, ಕಾಂಬಿನೇಷನ್ ಕಲರ್ ಚೆನ್ನಾಗಿದೆ ಫ್ರೆಂಡ್ಸ್. ಎಸ್, ಇವೆಲ್ಲ ವರ್ಕ್ ಸ್ಯಾರಿಗಳು, ಸಿಂಪಲ್ ವರ್ಕ್ ಸ್ಯಾರೀಸ್. ಇದು ನೋಡಿ, ಇದಕ್ಕೆ ಬ್ಲೌಸ್ ಬಂದು ಸೇಮಾಗಿ ಬಂದಿದೆ. ಎಸ್, ಇವೆಲ್ಲ ಎಷ್ಟು ನೀಟಾಗಿ ಕುತ್ಕೊಳ್ತಾರೆ ಅಂದರೆ ಸಿಂಪಲಾಗಿ ಒಂದು ಸೈಡ್ ಸರಿಗೆ ಹಾಕ್ಕೊಂಬಿಟ್ಟು ಸಿಂಪಲಾಗಿರುತ್ತೆ ಸ್ಯಾರಿಗಳು, ತುಂಬ ಚೆನ್ನಾಗಿದೆಲ್ಲ. ಆ್ಯಂಡ್ ಇನ್ನೊಂದು ಸ್ಯಾರಿ ಬಂದು ವೈಟ್ ಸ್ಯಾರಿ. ಇದು ಕೂಡ ಒನ್ ಟೈಮ್ ಹಾಕ್ತೆ ಮೊನ್ನೆ, ಅದು ಕೂಡ ನಾನು ಬಿಲ್ಲೆ ತೆಗೆದಲ್ಲ ಹಂಗೆ ಹಾಕ್ಬಿಟ್ಟಿದ್ದೀನಿ. ಜಸ್ಟ್ 3100 ರೂಪೀಸ್ ಇದು ಈ ಸ್ಯಾರಿ. ಈ ಸ್ಯಾರಿ ಬಂದು ರೀಸೆಂಟ್ ಟ್ರೆಂಡು, ಲಾಸ್ಟ್ ಇಯರ್ ಟ್ರೆಂಡ್ ಆಗಿತ್ತು, ಲಾಸ್ಟ್ ಇಯರ್, ಹೌದು 2 years ಬ್ಯಾಕ್ ಇದು ಟ್ರೆಂಡ್ ಇತ್ತು ಸ್ಯಾರಿ. ಕೆಳಗಡೆ ಈ ಥರ ವರ್ಕ್ ಬಂದು, ಇದು ವೈಟ್ ಸ್ಯಾರಿ, ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ. ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ. ಸೇಮ್ ಇದು ಹಿಂಗೆ ಇದೆ ಫ್ರೆಂಡ್ಸ್, ಎಲ್ಲ ಕಡೆ ಸರಿಗು ಎಲ್ಲ ಫುಲ್ ಟೋಟಲಾಗಿ ಇದೆ ನೋಡಿ. ಇದೇ ಸರಿಗಳು ಎಕ್ಸ್ಟ್ರಾ ಈ ಥರ ಸ್ಮಾಲ್ ಎಂಬ್ರಾಯ್ಡರಿ ವರ್ಕ್ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ಲಾಸ್ಟೆಲ್ಲ ಆಗಲ್ಲ, ಲಾಸ್ಟಿಂದ ಸ್ಯಾರೀಸ್ ಇದೆ, ಬಟ್ ಇವಾಗ ತೋರ್ಸೋದು ಸಾಕು, ಯಾಕಂದರೆ ಫೋನ್ ಮಾಡೋಕ್ಕೆ ನನ್ನ ಕೈಲಾಗಲ್ಲ, ಮತ್ತು ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಒಂದೇ ಒಂದು ಫ್ಯಾನ್ಸಿ ಸ್ಯಾರಿ, ತುಂಬ ಇಷ್ಟ ಇರೋ ಸ್ಯಾರಿ, ಸುದರ್ಶನ್ ಸಿಲ್ಕ್ ಸ್ಯಾರಿ. ಇದ್ರದ್ದು ತುಂಬ ಫ್ಯಾನ್ಸಿಯಾಗಿ ಹೊಲಿಸಿದ್ದೀನಿ ಬ್ಲೌಸ್ನ. ಇದು ಈ ಥರ, ಇದೆಲ್ಲ ಹೊಸ್ದಾಗಿದೆ ಅಂತ ಹೇಳ್ತಾರೆ. ಇದು ಈ ಕ್ಲಾತ್ಗೆ ಈ ಥರ ಇದೆ, ಈ ಥರ ಇದೆ. ಇದೆಲ್ಲ ವೇಟ್ ಜಾಸ್ತಿ ಬರುತ್ತಲ್ಲ ಫ್ರೆಂಡ್ಸ್, ಅದು ಕ್ಲಾತ್ ಆ ಥರ ಕ್ಲಾತ್ ಇದು, ಬಟ್ ಕುತ್ಕೊಳ್ಳಲ್ಲ, ಅದಕ್ಕೆ ಸಿಂಪಲಾಗಿ ಸೈಡಿಗೆ ಹಾಕ್ಕೊಂಡ್ಬಿಡ್ತೀನಿ ಸೈಡಿಗೆ. ಆ್ಯಂಡ್ ಲಾಸ್ಟ್ ಇದೆಲ್ಲ ಏನು ತೋರಿಸಲ್ಲ ಇದು, ಬಟ್ ತುಂಬ ಇಷ್ಟ ಆಗಿರೋ ಸ್ಯಾರಿನೇ, ತೆಗಿವಾಗಿತ್ತು ಅಂತ ಎತ್ಕೊಂಡ್ಬಂದಿದ್ದೀನಿ, ಬಟ್ ಇದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇದು ಚೆನ್ನಾಗಿದೆ ಸ್ಯಾರಿ, ಆ್ಯಕ್ಚುಲಿ ನಾನು ಹಾಕ್ಕೊಂಡಿಲ್ಲ, ಒಂದು ವೀಡಿಯೋಸ್ಗೋಸ್ಕರ ಹಾಕಿದ್ದೆ ರೆಡಿ ಆಗಿಬಿಟ್ಟು ಅಷ್ಟೇ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋ ಆ್ಯಂಡ್ ಈ ಸ್ಯಾರಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೂಡ ರೆಸ್ಟ್ ಮಾಡಬೇಕು, ಟೈಮ್ 4 o'clock ಆಗ್ತಾ ಬಂತು. 1 hour ಮಲ್ಕೊಂಡ್ರೆ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಹುಷಾರಾಗಿರಿ. ಟೇಕ್ ಕೇರ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ, ನೋಡೋಣ ಹೇಗೆ ಹೇಳ್ತಾ ಇದ್ದೀನಿ.